ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ಇದು ಕತೆಗಳ ಕಟ್ಟೆ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಅವರು ಕತೆಗಳನ್ನು ಕೇಳಿ ಆನಂದಿಸಲಿ ಅಲ್ವಾ. ಅದೃಷ್ಟ ದೇವತೆ ಭಾಗ 15. ಸಮೃದ್ಧಿ ಹೂ ಕಟ್ಟುವವರೆಗೂ ಅಲ್ಲೇ ಅದು ಇದು ನೋಡುತ್ತಾ ನಿಂತಿದ್ದ ಜಗನ್. ಅಣ್ಣ, ದಾದಾ ಫೋನ್ ಮಾಡಿದ್ರು, ಒಬ್ಬರಿಗೆ ಹಣ ಕೊಡ್ಬೇಕಂತೆ, ನಾನು ಹೋಗ್ಬರ್ತೀನಿ ಎಂದು ಜಗ್ಗು ಬಳಿ ಬಂದು ಹೇಳಿದ ಗೋಪಿ. ಅಷ್ಟಕ್ಕೂ ಅದು ಸಹ ದಾದನದೇ ಪ್ಲಾನ್. ಗೋಪಿ ಅವನ ಜೊತೆ ಸದಾ ಇರುವ ಎಂದು ತಿಳಿದ ಕಾರಣ ಅವನ ಅಲ್ಲಿಂದ ಸಾಗಾಕುವ ಕೆಲಸ ಅದು. ದಾದ ಕರೆದ ಮೇಲೆ ಲೇಟ್ ಮಾಡಬಾರ್ದು, ಹೋಗೋಗು, ಬೇಗ ತಗೊಂಡು ಹೋಗು, ಲೇಟ್ ಆಗುತ್ತೆ ಎಂದು ಹೇಳಿ ಕಳುಹಿಸಿದ ಅವನನ್ನ. ಸಮೃದ್ಧಿ ಇಂದು ಎಂದುಗಿಂತ ಖುಷಿಯಾಗಿದ್ಲು. ಅದೇಕೋ ಅವನ ಹೊಗಳಿದ ಕಾರಣ ಇರಬೇಕು. ಅವನ ರೀತಿಯ ಹಾಗೆ. ಅವಳ ಬೇಸರ ಕಳೆಯುವ ಅವನು ಅವಳ ಪಾಲಿಗೆ ಖುಷಿ, ಸಂತೋಷದ ವರತೆ. ಬಗೆದಷ್ಟು ಪ್ರೀತಿ ಕೊಡುತ್ತಲೇ ಇರುತ್ತಾನೆ ಅಲ್ಲ ಬಾಬು. ಅವಾಗೆಲ್ಲ ದೇವರ ನೋಡೋಕೆ ಬರ್ತಾನೆ ಇರಲಿಲ್ಲ, ಈಗೇನು ದಿನಾ ಸಂಜೆ ಈ ಕಡೆ ಬರ್ತಾ ಇರ್ತೀಯ. ದೇವರ ಮೇಲೆ ಪ್ರೀತಿನ ಅಥವಾ ನಮ್ಮ ಮೇಲೆ ಪ್ರೀತಿನಾ ಎಂದು ನಕ್ಕರು ಅಜ್ಜಿ. ಹಾಂ, ನಿಮ್ಮ ಮೇಲೆ ಪ್ರೀತಿ, ಬದುಕೋಕೆ ಒಂದು ದಾರಿ ಮಾಡಿಕೊಟ್ಟಿದ್ದೆ ಹೆಚ್ಚು, ಸುಮ್ಮನೆ ಅಂಗಡಿ ನೋಡ್ಕೊಳ್ಳಿ ಎಂದು ಹೇಳಿದಾಗ ಇಬ್ಬರ ಮುಖ ಪೆಚ್ಚಾಯಿತು. ಅದನ್ನು ನೋಡಿದ ಸಮೃದ್ಧಿ, ಹೇ ರಾಕ್ಷಸ, ದೊಡ್ಡವ್ರ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗೋದಿಲ್ವಾ ಎಂದು ಗದರಿದ್ಲು. ಅವಳ ಕಡೆ ಕಣ್ಣರಳಿಸಿ ನೋಡಿದರು ಅಜ್ಜಿ ಅಜ್ಜ. ಇದೇ ಮೊದಲು ಅವನಿಗೇ ಆವಾಜ್ ಹಾಕುವವರ ನೋಡಿದ್ದು ಅವರು. ಕೊಡ್ತಾರೆ ಕೊಡ್ತಾರೆ, ತೆಗೆದು ನಿನಗೂ ಒಂದು ಕೊಟ್ರೆ ಸರಿ ಆಗತ್ತೆ ಎಂದು ಹೇಳಲು ಅವಳತ್ತ ನೋಡಿದವನ ನಾಲಿಗೆ ತೊಡರಿತ್ತು. ಕಾರಣ ಕಣ್ಣುಗಳು ಅವಳ ನಡುವ ನೋಡುತ್ತಿದ್ವಲ್ಲ. ಏನು, ನಂಗೆ ಹೊಡಿತೀಯ ಕಾರಡಿ, ಕೈ ಮುಗಿದು ಬಿಡ್ತೀನಿ, ಸಾರಿ ಕೇಳು ಎಂದು ಹೇಳುತ್ತಾ ಅವಳ ಪಾಡಿಗೆ ಅವಳು ಹೂ ಕಟ್ಟುತ್ತಿದ್ರೆ ಪಾಪ ಅವನ ಪಾಡೇನೋ. ಅಬ್ಬಾ ಹುಡುಗಿ, ನಮ್ಮ ಬಾಬುಗೆ ನೀನು ಅವಾಜಾಗ್ತೀಯ, ಅವನ ಕೈ ಮುರಿತೀಯ, ಯಾಕೆ, ಹೆಂಗಿದೆ ಮೈಗೆ ಎಂದು ಅಜ್ಜಿಯೇ ಅವಳ ಕಿವಿ ಹಿಂಡಿದ್ರು. ಅಜ್ಜಿ, ನಾನು ನಿಮ್ಮ ಪರವಾಗಿ ಮಾತಾಡಿದ್ರೆ ನೀವು ನಂಗೆ ಬೈತೀರಾ, ಹೋಗಿ ಅಜ್ಜಿ ನೀವು, ಟೂಟು ಎಂದು ತುಟಿ ಉಬ್ಬಿಸಿದ ಮುದ್ದು ಹುಡುಗಿಯ ನೋಡಿ, ನೀನು ಬಂಗಾರ ಕಣೆ, ಮುದ್ದು ಮುದ್ದು ನೀನು ಎಂದು ಅವಳಿಗೆ ದೃಷ್ಟಿ ತೆಗೆದವರು ಅವಳನ್ನೇ ನೋಡುತ್ತಾ ಇದ್ದ ಜಗನ್ ನೋಡಿ ಎಂದು ಕೆಮ್ಮಿದರು. ಅವನ ಕಣ್ಣು ಎಲ್ಲಿದೆ ಎಂದು ತಿಳಿದು. ಹಾಂ ಆಯ್ತೇನೆ ನಿನ್ನ ಪ್ರವಚನ, ಮತ್ತೆ ಹೂ ಕಟ್ಟೋದಾಗಿದ್ರೆ ಹೋಗೋಣ, ನಿನ್ನ ಬಿಟ್ಟು ಹೋಗ್ತೀನಿ ನಾನು ಎಂದು ಹೇಳಿದಾಗ ತಲೆ ಆಡಿಸಿ ಆಯಿತು ಎಂದು ಮುದ್ದಾಗಿ ಹೇಳಿ ಮೇಲೆದ್ದು, ಅಜ್ಜಿ ಇವತ್ತು ಬೇಗ ಹೋಗ್ತೀನಿ, ಫಂಕ್ಷನ್ ಇತ್ತು ಅಲ್ಲ ಅದಕ್ಕೆ ಬೇಗ ಬಂದಿದ್ದೆ ಎಂದು ಹೇಳಿ ಮುಂದೆ ನಡೆದಾಗ, ಸರಿ ಹುಷಾರು ಎಂದು ಹೇಳಿ ಕಳುಹಿಸಿದ್ರು ಅಜ್ಜ ಅಜ್ಜಿ. ಅವರು ಮುಂದೆ ನಡೆದಾಗ ಜೋಡಿಯನ್ನು ನೋಡುತ್ತಿದ್ದ ಅವರ ಕಣ್ಣುಗಳು ಹೊಳೆಯುತ್ತಿದ್ವು. ಒಳ್ಳೆ ಈಡು ಜೋಡು ಅಲ್ವಾ ರೀ ಎಂದು ಅಜ್ಜಿ ಕೇಳಲು ತಲೆ ಆಡಿಸಿದ್ರು ತಾತ. ಇಬ್ಬರು ಹಾಗೆ ತುಸು ಮುಂದೆ ನಡೆದುಕೊಂಡು ಬಂದರು. ಬೈಕ್ ಗೋಪಿ ತೆಗೆದುಕೊಂಡು ಹೋಗಿದ್ನಲ್ಲ. ಸರಿ ನಾನು ಹೋಗ್ತೀನಿ, ಟೈಮ್ ಆಗುತ್ತೆ ಎಂದು ಮನೆಯಿಂದ ಇನ್ನೇನು ಏರಿಗೆಯ ಬಳಿ ಬಂದಾಗ ಹೇಳಿದ್ಲು ಸಮೃದ್ಧಿ. ಸರಿ ಹುಷಾರು ಎಂದು ಹೇಳಿ ನಕ್ಕು ಮುಂದೆ ನಡೆದ. ಹೇ, ಎಲ್ಲ ಅಲರ್ಟ್ ಆಗಿ, ಆ ಹುಡುಗಿ ಜೊತೆ ಈ ರೌಡಿ ಇದ್ದರೆ ನನಗೆ ಏನೂ ಮಾಡೋಕ್ಕಾಗಲ್ಲ ಎಂದು ಮಾತನಾಡಿಕೊಂಡ್ರು ಒಂದು ವ್ಯಾನಲ್ಲಿ ಇದ್ದವರು. ಹೇ, ಅವನೊಬ್ಬನೇ ಬರ್ತಿದ್ದಾನೆ, ಬೇಗ ಬೇಗ ರೆಡಿ ಮಾಡ್ಕೊಳ್ಳಿ, ಒಂಚೂರು ಮಿಸ್ ಆದರೂ ನಾವೆಲ್ಲ ದೇವರ ಪಾದ ಸೇರಬೇಕು, ಅವನು ದೊಡ್ಡ ರೌಡಿ ಎಂದು ಹೇಳಿದರು ಮತ್ತೊಂದು ವ್ಯಾನಲ್ಲಿದ್ದವರು. ಅವಳು ಬಂದಷ್ಟು ದೂರ ಬಂದಿದ್ಲು ಅಷ್ಟೆ. ಅವನು ಅವಳತ್ತ ನೋಡುತ್ತಾ ಮೆಲ್ಲಗೆ ನಡೆಯುತ್ತಿರಲು ಏಕಾಏಕಿ 4 ಜನ ಬಂದು ಅವನ ಕೈ ಕಾಲು ಆಡದಂತೆ ಹಿಡಿದು ಬಿಟ್ಟರು. ಅವನು ಯಾವಾಗಲೂ ಅಲರ್ಟ್ ಆಗಿರುತ್ತಿದ್ದ, ಆದರೆ ಇಂದು ತುಸು ಮೈ ಮರೆತು ಬಿಟ್ಟಿದ್ದ. ಹೇ, ಯಾರೋ ನೀವು, ನನ್ನ ಕೈಗೆ ಸಿಕ್ಕರೆ ಎಂದು ಹೇಳುತ್ತಾ ಪರದಾಡುತ್ತಿದ್ದರೂ ಅವನನ್ನು ಗಟ್ಟಿಯಾಗಿ ಹಿಡಿದು ಬಿಟ್ಟಿದ್ದಾರೆ. ಮೂಗಿಗೆ ಅದೇನೋ ಹಿಡಿದಿದ್ದಾರೆ. ಇತ್ತ ಹಾಗೆ ನಡೆದು ಮುಂದೆ ಬಂದ ಸಮೃದ್ಧಿ ಹಿಂದೆ ತಿರುಗಿ ನೋಡಲು ಯಾರೋ ಇಬ್ಬರು ಜಗನ್ ಕೈ ಕಾಲು ಹಿಡಿದು ಇನ್ನೂ ಒಬ್ಬರು ಅವನ ಬಾಯಿ ಮುಚ್ಚಿದ್ರು. ಹೇ ಜಗನ್ ಎಂದು ಅವಳು ಅವನ ಬಳಿ ಓಡಲು ಶುರು ಮಾಡಿದ್ದೆ. ಮತ್ತೊಂದು ವ್ಯಾನ್ ಬಂದು ನಿಂತಿತ್ತು ಅಲ್ಲೇ. ಸರ್ ಹೆಲ್ಪ್ ಮಾಡಿ, ಅಲ್ಲಿ ಕಿಡ್ನ್ಯಾಪ್ ಎಂದು ಹೇಳುವ ಮೊದಲೇ ಅವಳ ಮೂಗಿಗೆ ಕರ್ಚೀಫ್ ಹಿಡಿದ್ರು ಯಾರೋ. ಹೇ ಹರ್ದ ಎಂದು ಹೇಳುತ್ತಲೇ ಪ್ರಜ್ಞೆ ತಪ್ಪಿದ ಜಗನ್. ಅವನ ಕಣ್ಣುಗಳು ಅವಳನ್ನೇ ನೋಡುತ್ತಿದ್ವು. ಅವನ ಜೀವನದಲ್ಲಿ ಈ ಹೊಡೆದಾಟ ಬಡಿದಾಟ ಎಲ್ಲ ಸಾಮಾನ್ಯ, ಆದರೆ ಅವಳು ಒಂದು ಹೆಣ್ಣು, ಅವಳನ್ನು ಹೇಗಾದರೂ ಕಾಪಾಡಿಕೊಳ್ಳಬೇಕು ಎಂಬ ಬಯಕೆ ಇದ್ರೂ ಅವರು ಚುಚ್ಚಿದ ಸೂಜಿ ಅವನಿಗೆ ಅತಿಯಾಗಿ ನಿಶಕ್ತಿ ಕೊಟ್ಟಿತ್ತು. ಜಗನ್ ಜಗನ್ ಎಂದು ಕೂಗುತ್ತಲೇ ಇದ್ದವಳ ಕ್ಯಾನೆಗೊಂದು ಬಾರಿಸಿ ಅವಳನ್ನು ವ್ಯಾನ್ ಒಳಗೆ ತುಂಬಿಸಿಕೊಂಡು ನಡೆದರು ಅವರು. ಅವಳ ಸ್ಮೃತಿಯಲ್ಲಿ ಇದ್ದದ್ದು ಅವನೇ. ಅವಳನ್ನು ಕಿಡ್ನ್ಯಾಪ್ ಮಾಡುವಂಥವರು ಯಾರು ಎನ್ನುವ ಪ್ರಶ್ನೆಗಿಂತ ಅವನನ್ನು ಕರೆದುಕೊಂಡು ಹೋಗಿದ್ದೆ ಅವಳ ತಲೆಯಲ್ಲಿ ಸುತ್ತುತ್ತಿದ್ದದು. ದಾದಾ ಡೀಲ್ ಸಕ್ಸಸ್, ಎಲ್ಲಿ ಕರೆದುಕೊಂಡು ಬರಬೇಕು ಎಂದು ಹೇಳಿದಾಗ ಜೋರಾಗಿ ನಕ್ಕ ಅವನು. ಹಾಂ, ಊರ ಮಧ್ಯೆ ಒಂದು ಮಾಲ್ ಇದೆ, ಅದರ ಪಕ್ಕ ಇರುವ ಕಟಿಂಗ್ ಶಾಪ್ ಕೆಳಗೆ ಒಂದು ಗೋಡನ್ ಇದೆ, ಅಲ್ಲಿ ಕಟ್ಟಿ ಹಾಕಿ ಎಂದು ಹೇಳಿದವ. ಇನ್ನು ನನ್ನದೇ ಆಟ ಎಂದು ಜೋರಾಗಿ ನಕ್ಕ. ಇತ್ತ ಇನ್ನೊಂದು ವ್ಯಾನ್ ಅವರು ಸಹ ಹಾಗೆ ಮತ್ತೊಬ್ಬ ವ್ಯಕ್ತಿಗೆ ಕಾಲ್ ಮಾಡಿ ಹೇಳಲು ಅವರೂ ಸಹ ಒಂದು ಜಾಗ ಹೇಳಿದ. ಸರಿ ಎಂದು ಕರೆ ತುಂಡರಿಸಲು ಈಗ ಇರೋದು ಮಜಾ ಎಂದು ನಕ್ಕ ಅವನು.
ಇತ್ತ ಪ್ರಜ್ಞೆ ತಪ್ಪಿದ ಜಗನ್ ಆಗಾಗ ಮಿಸುಕುತ್ತಿದ್ರೆ ಕೆನ್ನೆಗೆ ಬಿದ್ದ ಏಟಿಗೆ ಜೊತೆ ಬಾಯಿಯಲ್ಲೂ ಸಹ ರಕ್ತ ಬಂದ ಕಾರಣ ಸಂಪೂರ್ಣವಾಗಿ ಪ್ರಜ್ಞೆ ತಪ್ಪಿದ್ಲು ಸಮೃದ್ಧಿ. ಅದೊಂದು ಕತ್ತಲು ತುಂಬಿದ ಕೋಣೆ, ಯಾರೂ ಕಾಣಿಸುತ್ತಿಲ್ಲ. ಆದರೆ ಯಾರದ್ದೋ ನರಳಾಟ ಕಿವಿಗೆ ಬಿದ್ದಿದ್ದೆ ಎಚ್ಚರ ಆಗಿತ್ತು ಜಗನ್ಗೆ. ಹ್ಮ್ ಮಾ ಎಂದು ಒದಾಡುವದನಿಗೆ ಚೂರು ಕತ್ತು ಹೊರಳಿಸಿ ನೋಡಿದ. ಅಂತಹ ಕತ್ತಲಲ್ಲೂ ಅವನ ಕಣ್ಣಿಗೆ ಬಿದ್ಲು ಅವನ ಅರ್ಧ. ಆದರೆ ಅವನ ಎರಡೂ ಕೈ ಮತ್ತೆ ಕಾಲುಗಳು ಕುರ್ಚಿಗೆ ಕಟ್ಟಿಗೆ ಹಾಕಿದ್ರು. ಅವಳನ್ನ ಮಾತನಾಡಿಸಿ ಸಮಾಧಾನ ಮಾಡಲೇಬೇಕು ಅವ. ಅದಕ್ಕಾಗಿ ಏನೇನೋ ಪ್ರಯತ್ನ ಮಾಡಿ ಬಾಯಿಗೆ ಹಾಕಿದ್ದ ಬಟ್ಟೆ ತೆಗೆದು, ಲೇ ಸಮೃದ್ಧಿ, ಸಮೃದ್ಧಿ, ಎಚ್ಚರ ಮಾಡ್ಕೋ ಎಂದು ಕೂಗಿದ. ಮೊದಲ ಬಾರಿ ಅವಳ ಹೆಸರಿಟ್ಟು. ಮೊದಲು ತುಸು ಮಿಸ್ಕಾಡಿದ್ರು. ನಂತರ ಮೆಲ್ಲಗೆ ಕಣ್ಣು ಬಿಟ್ಟವಳು ಮೊದಲು ಜಗನ್ ಕಂಡಿದೆ. ಜಗನ್ ಎಂದಳು ಮೆಲ್ಲಗೆ. ಸುತ್ತಲೂ ನೋಡಿದರೆ ಭಯ ಆಗುತ್ತಿತ್ತು ಅವಳಿಗೆ. ಹುಡುಗಿ ಎಂಬ ಕಾರಣಕ್ಕೆ ಅವಳನ್ನ ಕಟ್ಟಿ ಹಾಕಿರ್ಲಿಲ್ಲ ಅವರು. ಹಾಗೆ ಹಗ್ಗ ಸುತ್ತರಿಸಿ ಬಿಟ್ಟಿದ್ರು. ಜಗನ್, ಭಯ ಆಗ್ತಿದೆ, ಇಲ್ಲಿಂದ ಕರೆದುಕೊಂಡು ಹೋಗು ಎಂದು ಕಣ್ಣು ತುಂಬಿಕೊಂಡ್ಳು. ಅವಳ ಕಣ್ಣಲ್ಲಿ ನೀರು ನೋಡಿದೆ ಅವನ ಕೋಪ ತಾರಕಕ್ಕೆ ಏರಿತು. ಅಲ್ಲದೆ ಅವಳ ಕೆನ್ನೆಯ ಮೇಲೆ ಕೈಗುರುತು ಇತ್ತಲ್ಲ. ಹೆದರ್ಬೇಡ ಕಣೆ, ನೀನು ಅಳಬೇಡ, ಮೊದಲು ನಿನ್ನ ಕಟ್ಟು ಬಿಚ್ಕೋ ಎಂದು ಹೇಳಿದ ಅವ ಸಮಾಧಾನದಿಂದ. ಇಂತಹ 100 ಸನ್ನಿವೇಶ ಹೆದರಿಸಿದ್ದಾನೆ ಅವನು. ಇಲ್ಲ, ನಂಗೆ ಕತ್ಲು ಅಂದರೆ ಭಯ ಜಗನ್, ನಂಗೆ ಭಯ ಆಗ್ತದೆ, ಪ್ಲೀಸ್ ನನ್ನ ಇಲ್ಲಿಂದ ಕರೆದುಕೊಂಡು ಹೋಗು ಎಂದು ಅವಳು ಕುಳಿತಲ್ಲೇ ಅಳುವಾಗ ಅವಳ ಮೇಲೆ ಕೋಪ ಕರುಣೆ ಎರಡೂ ಬಂದರೂ ತಡೆದು, ನೋಡು, ಈಗ ನಾವು ಶಬ್ದ ಮಾಡಿದ್ರೆ ಅವರು ಬಂದ್ಬಿಡ್ತಾರೆ. ಮೊದಲು ನೀನು ಅಳೋದು ನಿಲ್ಲಿಸು, ನಿನ್ನ ಕಟ್ಟು ಬಿಚ್ಚಿಕೊಂಡು ಆಮೇಲೆ ನನ್ನ ಕಟ್ಟು ಬಿಚ್ಚು, ಬೇಗ ಏನಾದರೂ ದಾರಿ ಹುಡುಕುವೆ ಎಂದು ಹೇಳಿದಾಗ ಮೆಲ್ಲಗೆ ತನ್ನ ಕೈ ಬಿಚ್ಚಿಕೊಂಡು ಅವನ ಬಳಿ ಮೆಲ್ಲಗೆ ತೆವಳುಕೊಂಡು ಬಂದವಳು ಅವನ ಕೈ ಗಟ್ಟಿಯಾಗಿ ಹಿಡಿದು, ಜಗನ್, ಇವರೆಲ್ಲ ಯಾರು? ನಿನ್ನ ಇಬ್ಬರನ್ನ ಯಾಕೆ ಕರೆದುಕೊಂಡು ಬಂದಿದ್ದಾರೆ? ಹೋಗೋಣ ನಾವು, ನನ್ನ ಮನೆಗೆ ಹೋಗಬೇಕು, ಲೇಟಾದರೆ ಅಜ್ಜಿ ಚಿಕ್ಕಮ್ಮ ಬೈತಾರೆ ಎಂದು ಏನೇನೋ ಬಡಬಡಿಸುತ್ತಾ ಅವನ ಕಟ್ಟುಗಳ ಬಿಚ್ಚಲು ಪ್ರಯತ್ನ ಮಾಡುತ್ತಿದ್ಲು. ಆದರೆ ತುಸು ಕಷ್ಟ ಆಗಿತ್ತು ಅವಳಿಗೆ. ಕಾರಣ ಅವನ ಬಲದ ಬಗ್ಗೆ ಗೊತ್ತಿದ್ದವರು ಅವನನ್ನು ಗಟ್ಟಿಯಾಗಿ ಕಟ್ಟಿದ್ರು. ಹೇ ಅರ್ಧ, ಬೇಗ ಬೇಗ ಬಿಚ್ಚು, ಅವ್ರು ಬರುವ ಶಬ್ದ ಕೇಳ್ತಿದೆ ನನಗೆ ಎಂದು ಹೇಳಿದ. ಅದು ಕೆಳಗೆ ಇದ್ದ ಕಾರಣ ನಡೆಯುತ್ತಿದ್ದ ಶಬ್ದ ಕೇಳಿಸುತ್ತಿತ್ತು ಅವನಿಗೆ. ಆಗ್ತಿಲ್ಲ ಜಗನ್, ತುಂಬ ಗಟ್ಟಿಯಾಗಿದೆ, ನೋಡು ನನ್ನ ಕೈಯೆಲ್ಲ ಹೇಗಾಯ್ತು ಎಂದು ಹೇಳುತ್ತಾ ತನ್ನ ಕೈ ತೋರಿಸಿದ್ಲು. ಕೆಂಪಗಾಗಿತ್ತು ಅವಳ ಕೈ. ನೋಡು, ಇಲ್ಲಿ ನನ್ನ ಪ್ಯಾಂಟ್ ಜೇಬಲ್ಲಿ ಚಾಕು ಇದೆ ಎಂದು ಹೇಳಿದೆ. ಮತ್ತೇನು ಯೋಚಿಸದೆ ಪುಟ್ಟ ಚಾಕು ತೆಗೆದುಕೊಂಡಳು. ಅವನ ಜೇಬಿಗೆ ಕೈ ಹಾಕಿ, ಸಿಕ್ತು ಜಗನ್ ಎಂದು ಖುಷಿಯಿಂದ ಹೇಳಿ ಹಗ್ಗ ಕತ್ತರಿಸುವಾಗ ಅವಳ ಕೈ ಸ್ವಲ್ಪ ತಾಗಿ ಅವಳ ಬೆರಳು ಕತ್ತರಿಸಿಕೊಂಡ್ಳು. ಹಾ ಎಂದು ಅವಳು ಚಾಕು ಬಿಟ್ಟಿದ್ದ ಮೇಲಿನಿಂದ ಕೆಳಗೆ ಇಳಿಯುವ ಶಬ್ದ ಕೇಳಿತು. ಬೆಳಕು ಮೂಡಿತು ಮೇಲಿನಿಂದ. ಅರ್ಧ, ಹೋಗು, ನೀನು ಪ್ರಜ್ಞೆ ತಪ್ಪಿರುವ ಹಾಗೆ ಬಿದ್ಕೋ ಎಂದು ಹೇಳಿದ. ಅವಳು ಎದ್ದು ಓಡಿದೆ. ಪೂರ್ತಿ ಗೋಡನೆಲ್ಲ ಬೆಳಕಾಯಿತು. ಅವ ಕಣ್ಣು ಮುಚ್ಚಿದ. ಛೇ 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 ಛೇ, ನನ್ನ ಗಿಣಿಮರಿ ಹೀಗೆ ಬಿದ್ದುಕೊಂಡಿದೆ ಪಾಪ ಎಂದು ಬಂದಿತ್ತು ಒಂದು ಶಬ್ದ. ಮತ್ತೊಂದು ಕಡೆ ಇದ್ದ ಜಗನ್ ನೋಡಿ, ಹೇ, ಇವನನ್ನ ಇಲ್ಲೇ ಇಟ್ಕೊಂಡಿದ್ದೀರಾ, ಬೇರೆ ಕಡೆ ಕಟ್ಟಬೇಕು ಅಲ್ವಾ ಎಂದು ಹೇಳುತ್ತಾ ಅಲ್ಲಿಂದ ನಡೆದುಕೊಂಡು ಬಂದವ ನಿಂತಿದ್ದು ಅವಳ ಎದುರು. ಚೋಚೋ, ನನ್ನ ಮುದ್ದು ಮರಿ ಮಲಗಿದೆ, ಒಂದು ಲೋಟ ನೀರು ತಗೊಂಡು ಬನ್ನಿ ಎಂದು ಹೇಳಿದೆ. ಅಲ್ಲೇ ಇದ್ದ ಬಾಟಲ್ ನೀರು ಚಾಚಿದರು ಒಬ್ಬ. ಅದನ್ನು ತೆಗೆದುಕೊಂಡು ಅವಳ ಮುಖದ ಮೇಲೆ ಎರಚಿದ ಅವನು, ಅಮ್ಮ ಎಂದು ಹೆದರಿ ಮೇಲೆದ್ದ ಸಮೃದ್ಧಿ ತನ್ನ ಮುಂದೆ ನಿಂತಿದ್ದವನ ತಲೆ ಎತ್ತಿ ನೋಡಿದ್ಲು. ನಗುತ್ತಾ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದವ ಬೇರೆ ಯಾರೂ ಅಲ್ಲ, ಅವಳ ಚಿಕ್ಕಮ್ಮನ ತಮ್ಮ ಸಂತೋಷ್. ಹೇಯ್, ನೀನ್ಯಾಕೋ ಕಿಡ್ನ್ಯಾಪ್ ಮಾಡಿದೀಯಾ ಎಂದು ಕೇಳಿದ್ಲು ಸಮೃದ್ಧಿ ಮುಖದ ಮೇಲಿನ ನೀರು ಒರೆಸಿಕೊಳ್ಳುತ್ತಾ. ಯಾಕೆ ಅಂದರೆ ನನ್ನ ಮದುವೆ ಆಗೋದಕ್ಕೆ ಗಿಣಿಮರಿ. ನನ್ನೇ ಮದುವೆ ಆಗೋದಿಲ್ಲ ಅಂತ ಹೇಳಿದ್ದಲ್ವಾ, ಅದಕ್ಕೆ ಈ ಪ್ಲಾನ್ ಎಂದು ತುಟಿ ಕೊಂಕಿಸಿ. ಆದರೂ ನಮ್ಮ ಮದುವೆ ದಿನ ಸೀರೆ ಹಾಕಿದೀಯಲ್ವಾ, ತುಂಬ ಹಾಟಾಗಿ ಕಾಣ್ತಾ ಇದೀಯ ಕಣೆ ಮಾವನ ಮಗಳೇ ಎಂದು ಅವಳ ನಡುವ ಸವರಲು. ನೋಡು ಸಂತು ಮಾವ, ಇದೆಲ್ಲ ಸರಿ ಇಲ್ಲ. ಅಜ್ಜಿಗೆ ಅಣ್ಣನಿಗೆ ಈ ವಿಷಯ ಗೊತ್ತಾದರೆ ಸರಿಯಾಗಿ ಬಯಸ್ಕೋತೀಯ, ಬಿಡು ನನ್ನ ಎಂದು ಹೇಳಿದ್ದೆ. ಅವಳ ಕೂದಲು ಹಿಡಿದು ಮೇಲೆ ಎತ್ತಿ, ನಿನ್ನಿಂದ ಉಪದೇಶ ಕೇಳೋದಕ್ಕೆ ಅಲ್ಲ ನಾನು ಬಂದಿದ್ದು. ಅದಾಗಲೇ ನೀನು ಮನೆಗೆ ಹೋಗಿಲ್ಲ ಅಂತ ಸುದ್ದಿ ಆಗುತ್ತೆ. ಅಕ್ಕನಿಗೆ ಹೇಳಿದ್ದೀನಿ ನಾನು ಸಹ ಮನೆಯಲ್ಲಿಲ್ಲ ಅಂತ ಸುದ್ದಿ ಎಬ್ಸೋಕೆ. ನಿನ್ನ ಪರವಾಗಿ ಮಾತನಾಡೋಕ್ಕೆ ಯಾರೂ ಇಲ್ಲ ಅಲ್ಲಿ. ಮುಚ್ಕೊಂಡು ತಾಳೆ ಕಟ್ಟಿಸ್ಕೊಂಡು ನನ್ನ ಹೆಂಡತಿ ಆಗೋ ಎಂದು ಕೈಯಿಂದ ತಾಳಿ ತೆಗೆದು ಬಿಟ್ಟ ಸಂತು. ತೆಗಿಯೋ ಕೈನಾ ಎಂದು ದನಿ ಕೇಳಿದೆ. ಪಕ್ಕಕ್ಕೆ ತಿರುಗಿದ ಸಂತು. ಕೈ ತೆಗಿಯಂದೆ ಎಂದು ಜೋರಾಗಿ ಹೇಳಿ ಪಕ್ಕದಲ್ಲಿದ್ದ ರಾಡ್ ಕೈಯಲ್ಲಿ ಹಿಡಿದು ಜಗನ್ ನಿಲ್ಲಲು ಮಾಸ್ಕ್ ಹಾಕಿ ನಿಂತಿದ್ದ 4 ಕಾಲು ಅದುರಿದ್ವು. ಅವನ ಬಗ್ಗೆ ತಿಳಿದವರೇ ಅಲ್ಲ. ಏಯ್, ನಿನಗೂ ಇದಕ್ಕೂ ಸಂಬಂಧ ಇಲ್ಲ, ಅವಳು ನನ್ನ ಸೊತ್ತು ಎಂದು ಮತ್ತೆ ಅವಳ ಕೂದಲು ಹಿಡಿದು ಎಳೆಯುತ್ತಾ ಹೇಳಿದಾಗ ಕೈಯಲ್ಲಿದ್ದ ರಾಡ್ ಬೀಸಿದ ಜಗನ್. ಅವನು ಅವಳ ಕೂದಲು ಬಿಟ್ಟಿದ್ದೆ ಓಡಿ ಬಂದು ಜಗನ್ ಹಿಂದೆ ನಿಂತು ಅವಳ ಭುಜ ಗಟ್ಟಿಯಾಗಿ ಹಿಡಿದ್ಲು. ಯಾವಳೋ ನಿನ್ನವಳು? ಅವಳು ನನ್ನವಳು, ಈ ಜಗನ್ಗೆ ಸೇರಿದವಳು ಅವಳು ಎಂದು ಅವಳ ಕೈ ಹಿಡಿದು ಮುಂದೆ ಎಳೆದುಕೊಂಡು ಅವಳ ನಡು ಬಳಸಿ ಅರತಿದ್ದ ಜಗನ್. ಹೇಯ್, ನೀನು ಎಲ್ಲಿಂದ ಬಂದಿದೀಯಾ ನಮ್ಮದ್ದೆ? ಅವಳು ನನ್ನ ಅಕ್ಕನ ಮಗಳು, ಅವಳ ಮೇಲೆ ನನಗೆ ಸಂಪೂರ್ಣ ಹಕ್ಕಿದೆ ಎಂದು ಅರಚಿದ ಸಂತು. ಹಕ್ಕು ಇದ್ದರೆ ಫಲ ತಾಂಬೂಲ ತೆಗೆದುಕೊಂಡು ಅವಳ ಮನೆಗೆ ಹೋಗಿ ಹೆಣ್ಣು ಕೇಳ್ತಿದ್ದೆ. ಹೀಗೆ
ಕಳ್ಳತನದಲ್ಲಿ ಮದುವೆ ಆಗೋದಕ್ಕೆ ಬರ್ತಾ ಇರಲಿಲ್ಲ ಎಂದು ಕಣ್ಣು ಕಿರಿದಾಗಿಸಿ ನೋಡಿ. ಏನೇ ಅರ್ಧ, ಇವನಂದ್ರೆ ನಿನಗಿಷ್ಟನಾ ಎಂದು ಸಮೃದ್ಧಿ ಕಡೆಗೆ ನೋಡಿ ಕೇಳಲು, ಛೀ, ಪ್ರಶ್ನೆ ಕೇಳೋಕ್ಕೂ ಮಿತಿ ಬೇಡವಾ? ಅವನಿಷ್ಟ ಇದ್ದಿದ್ರೆ ನಾನ್ಯಾಕೆ ನಿನ್ನಿಂದ ಬರ್ತಿದ್ದೆ ಎಂದು ಹೇಳಿದವಳ ಮಾತಿಗೆ ತುಟಿ ಹಿಗ್ಗಿಸಿ, ಅಂದರೆ ನಾನಿಷ್ಟ ಅಂತ ಆಯಿತು, ನನಗೂ ನೀನು ಬೇಡಬೇಡ ಎಂದು ಹೇಳಿ ಮುಂದೆ ತಿರುಗಿ, ಕೇಳಿಸ್ತಾ ಮಿಸ್ಟರ್ ಮಾವ, ಅಲ್ಲಲ್ಲ ಮಾಮ, ಅವಳಿಗೆ ನೀನು ಅಂದರೆ ಇಷ್ಟ ಇಲ್ಲ ಅಂತೆ ಎಂದು ಮತ್ತೆ ರಾಡ್ ತೆಗೆದುಕೊಂಡು ಅವನ ಕಾಲಿಗೆ ಒಡೆಯಲು, ಅಮ್ಮ ಎಂದು ಕೆಳಗೆ ಬಿದ್ದ ಸಂತು. ಅಷ್ಟೇ, ಹಿಂದೆ ಇದ್ದ 4 ಜನ ಪ್ಯಾಂಟ್ ಒದ್ದೆ ಮಾಡಿಕೊಂಡ್ರು. ಏನ್ರೋ ನೋಡ್ತಾ ಇದ್ದೀರಾ, ಹೊಡಿರಿ ಅವನ್ನ ಎಂದು ಸಂತು ಕೂಗಲು ಅವನನ್ನೇ ಬಿಟ್ಟು ಅಲ್ಲಿಂದ ಓಡಲು ನೋಡಿದ್ರು ಅವರು. ಹೇಯ್ ಅವಸರ ಯಾಕೆ, ನಾನೇ ಕಳಿಸ್ವೆ. ಆದರೆ ಒಂದು ವಿಷಯ ಹೇಳಿ, ಸಮೃದ್ಧಿ ಕೆನ್ನೆ ಮೇಲೆ ಹೊಡೆದವರು ಯಾರು ಎಂದು ಕೇಳಿದ ಜಗನ್ ಅವರಿಗೆ ಅಡ್ಡ ನಿಂತು, ಅಣ್ಣ ನಾನೇ ಅಣ್ಣ, ತಪ್ಪಾಯ್ತಣ್ಣ ಎಂದು ಮೆಲ್ಲಗೆ ಮುಂದೆ ಬಂದ ಒಬ್ಬ. ಅವನ ಕುತ್ತಿಗೆಗೆ ಕೈ ಹಾಕಿ, ಎಷ್ಟೋ ಧೈರ್ಯ ನಿನಗೆ ಅವಳ ಮೇಲೆ ಕೈ ಮಾಡೋದಕ್ಕೆ ಎಂದು ಅರಚಿದವನೇ ಅವನ ಕೈ ಲಟಲಟನೆ ತಿರುಗಿಸಿ ಮುರಿದು ಬಿಟ್ಟ. ಅಯ್ಯೋ ಅಮ್ಮ ಎಂದು ಅವ ಒದ್ದಾಡುವಾಗ ಅವಳ ಬಳಿ ಕ್ಷಮೆ ಕೇಳು ಎಂದು ಅವನ ಕೈ ಬೆನ್ನ ಹಿಂದೆ ತಿರುಚಿಯೇ ಕರೆದುಕೊಂಡು ಬಂದ. ಅಕ್ಕ, ಸಾರಿ ಕಣಕ್ಕ, ಇನ್ಮೇಲೆ ಯಾವ ಹುಡುಗಿ ಕೆನ್ನೆಗೆ ಹೊಡೆಯೋದಿಲ್ಲ ಅಕ್ಕ, ಬಿಟ್ಬಿಡಿ ಎಂದು ಬೇಡಿದಾಗ ಅವನ ಇನ್ನೊಂದು ಕೆನ್ನೆಗೆ ಹೊಡೆದ. ಅವನ ಹೊಡೆತ ಅಂದರೆ ಕಡಿಮೆಯೇ, ಅವನಿಗೆಲ್ಲ ಹಲ್ಲು ಉದುರಿದ್ವು. ಅಲ್ಲ ಕಣ್ಲ, ನನ್ನ ಅಣ್ಣ ಅವಳ ಅಕ್ಕ ಹೆಂಗಾಗ್ತಾಳೆ, ಸರಿಯಾಗಿ ಯೋಚನೆ ಮಾಡಿ ಕೇಳೋ ಎಂದು ಮತ್ತೆ ಹೇಳಿದೆ ಅವನ ಹೊಟ್ಟೆಗೆ ಗುದ್ದಲು. ಅದಕ್ಕೆ ಕ್ಷಮಿಸಿ ಅದಕ್ಕೆ, ಅಣ್ಣನಿಗೆ ಬಿಡೋದಕ್ಕೆ ಹೇಳಿ ಎಂದು ಬೇಡಿದ ಅವ ಜಗನ್ ಕೈ ಹಿಡಿದು. ಬಿಡು ಜಗನ್, ಅವರೆಲ್ಲ ಇವನು ಹೇಳಿದಕ್ಕೆ ಮಾಡಿರೋದು ಎಂದು ಸಮೃದ್ಧಿಗೆ ಹೇಳಲು ಅವರನ್ನು ಬಿಟ್ಟು ಅವರೆಲ್ಲ ಓಡಿ ಹೋದ ಮೇಲೆ ಸಂತು ಬಳಿ ಬಂದು ಮಾನ ಬಂದಂತೆ ಹೊಡೆಯುವಾಗ, ಹೊಡಿ ಜಗನ್ ಅವನಿಗೆ, ಇನ್ನೊಂದು ಹೊಡಿ ಎಂದು ಸಮೃದ್ಧಿ ಕೋಪದಿಂದ ಹೇಳಿದಾಗ ಅದಾಗಲೇ ಅರ್ಧ ಸತ್ತು ಬಿದ್ದಿದ್ದ ಸಂತು ಕಾಲಿಗೆ ಜಾಡಿಸಿ ಹೋದ ಜಗನ್, ಹುಷಾರು ಮಗನೆ, ಇನ್ನೊಮ್ಮೆ ಅವಳ ಬಗ್ಗೆ ಕನಸಲ್ಲಿ ಯೋಚನೆ ಮಾಡಿದ್ರು ಹುಡುಕೊಂಡು ಬಂದು ಹೊಡಿತೀನಿ ಎಂದು ಹೇಳಿದ ಜಗನ್ ಕೈ ಹಿಡಿದು, ಬಾ ಹೋಗೋಣ, ನನಗೆ ಭಯ ಆಗ್ತಿದೆ, ಅಜ್ಜಿ ಅಣ್ಣ ಎಲ್ಲ ಏನು ಅನ್ಕೊಳ್ತಾರೋ ಎಂದು ತುಟಿ ಉಬ್ಬಿಸಿ ಹೇಳಿದ ಹುಡುಗಿಯ ನೋಡಿ ಅಲ್ಲಿಂದ ಆಚೆ ಕರೆದುಕೊಂಡು ಬಂದ. ಇಬ್ಬರ ಮಧ್ಯೆ ಮೌನವೇ ಇತ್ತು. ಅವಳ ಕೆನ್ನೆ ನೋಡಿ ಅವನ ರಕ್ತ ಕುದಿಯುತ್ತಿತ್ತು. ಅವಳ ಸಪ್ಪೆ ಮುಖ ನೋಡಿ ತಾನೇ ಮಾತು ತೆಗೆದು, ಅಲ್ವೇ ಆಫು, ಧಾರಾವಾಹಿ ಪಿಕ್ಚರಲ್ಲಿ ಎಲ್ಲ ಹೀಗೆ ಸೀನ್ ಬಂದಾಗ ಹೀರೋಯಿನ್ ಬಂದು ತಬ್ಬಿಕೊಂಡು ಥ್ಯಾಂಕ್ಸ್ ಹೇಳ್ತಾಳೆ ಅಲ್ವಾ, ಹೇಳೆ ಹಂಗೆ ಎಂದು ತನ್ನ 2 ಕೈ ಚಾಚಿದ ರೌಡಿಗೆ ನೋಡಿ, ಹೀರೋಗೆ ಥ್ಯಾಂಕ್ಸ್ ಹೇಳೋದು ನಿನ್ನಂಥ ಖಳನಾಯಕನಿಗೆ ಅಲ್ಲ ಎಂದು ಮುದ್ದಾಗಿ ಹೇಳಿದವಳನ್ನೇ ಬರಸೆಳೆದು, ಅಪ್ಪಿ ನಾನೇ ಹೇಳ್ತೀನಿ ಬಿಡು, ಈ ರೌಡಿಗಳಿಂದ ನನ್ನ ಕಾಪಾಡಿದ್ದಕ್ಕೆ ತ್ಯಾಗ ಕಣರ್ಧ, ನನಗೆ ತುಂಬ ಭಯ ಆಗಿತ್ತು ಎಂದು ಹೇಳಿದಾಗ ಮನಸಾರೆ ನಕ್ಕು ಬಿಟ್ಟಳು ಸಮೃದ್ಧಿ. ನನಗೆ ಕತ್ತಲು ಅಂದರೆ ಭಯ, ಅದನ್ನು ಮೆಟ್ಟಿ ನಿಲ್ಲುವಂತೆ ಮಾಡಿದೆ ಅಲ್ವಾ, ನನ್ನ ಜೀವನ ಕಾಪಾಡಿದೆ ಅಲ್ವಾ, ಥ್ಯಾಂಕ್ ಯು ರೌಡಿ ಎಂದು ಅವಳ ತಬ್ಬಿ ನುಡಿದ ಸಮೃದ್ಧಿ ಥ್ಯಾಂಕ್ ಯು ಸೋ ಮಚ್ ಎಂದು ಅವನದಿಗೆ ಹಣೆಯುತ್ತಿ ನಿಂತಳು. ಅವಳ ಉಸಿರಾಟವೇ ತಿಳಿಸಿತ್ತು ಅವನಿಗೆ ಅವಳೆಷ್ಟು ಖುಷಿಯಾಗಿದ್ದಾಳೆ ಎಂದು. ಸರಿ ಬಾ, ಮನೆ ತನಕ ಬಿಡ್ತೀನಿ, ಈಗಲೇ ಟೈಮ್ 12 ಆಗಿದೆ ಅನಿಸುತ್ತೆ ಎಂದು ಅವಳ ಕೈ ಹಿಡಿದ. ಆಗಲೇ ಚಾಕುವಿನಿಂದ ಕೈ ಗಾಯ ಮಾಡಿಕೊಂಡಿದ್ದು ಚುರುಕ್ಕೆಂದಿತ್ತು ಅವಳಿಗೆ. ಗಾಯ ಎಂದು ಹೇಳಿದಾಗ ಅವಳ ಕೈ ಬಿಟ್ಟು ಅಂಗೈ ಹಿಡಿದು ನೋಡಿದವನ ಮುಖ ಮತ್ತೆ ಕೆಂಪಗಾಗಿತ್ತು ಕೋಪದಿಂದ. ಇರು ಬಂದೆ ಎಂದು ಮತ್ತೆ ತಿರುಗಲು ಹೊರಟವನ ಕೈ ಹಿಡಿದು, ಮನೆಗೆ ಹೋಗೋಣ, ಟೈಮ್ ಆಗುತ್ತೆ ಎಂದು ಹೇಳಿದವಳ ನೋಡಿ ಅವಳೇ ಕೊಡಿಸಿದ್ದ ಸ್ಕಾರ್ಫ್ ತೆಗೆದು ಅವಳ ಅಂಗೈಗೆ ಕಟ್ಟಿದ್ದ ಜಗ್ಗು. ಅವನನ್ನೇ ಬೆರಗಿನಿಂದ ನೋಡುತ್ತಾ ಉಳಿದಳು ಸಮೃದ್ಧಿ. ಮತ್ತೆ ಸಿಗುವ, ಕತೆ ಇಷ್ಟ ಆಗ್ತಿದೆ ಅಲ್ವಾ, ನಾಳೆ ಇನ್ನೊಂದು ಬಿಗ್ ಟ್ವಿಸ್ಟ್ ಇದೆ, ಕಾಯ್ತಾ ಇರಿ, ಏನು ಅಂತ ಯೋಚನೆ ಮಾಡ್ತಾ ಇರಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ಪ್ರೀತಿಯ ರೂಪಕ ನಡತೆ. ಪ್ರೀತಿಯಿಂದ ಕತೆ ಕೇಳಿ ಪ್ರೋತ್ಸಾಹ ನೀಡುವ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಲಿ.